ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಸಿಂಹ ರಾಶಿಯ ಜುಲೈ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ? ಸಿಂಹ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಬರಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು? ಸಿಂಹ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ದೊಡ್ಡ ಪವಾಡವೇ ನಡೆಯುತ್ತೆ. ಹಾಗಾದರೆ ಆ ಸಂತೋಷದ ಪವಾಡಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಶನಿದೇವರ ಭಕ್ತರಾಗಿದ್ದಲ್ಲಿ, ಗಣೇಶನನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸಿಂಹ ರಾಶಿಯ ಜುಲೈ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯದಲ್ಲಿ ಸಿಂಹ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ಬರಲಿದೆ ಅಂತ ನೋಡೋದಾದರೆ, ಜುಲೈ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ವಿಪರೀತವಾದಂತಹ ಸಂತೋಷದ ತಿಂಗಳು ಅಂತ ಹೇಳಿದರೆ ತಪ್ಪಾಗಲ್ಲ. ಸಿಂಹ ರಾಶಿಯವರು ಯೋಚನೆ ಮಾಡಿ, ಈ ತಿಂಗಳಲ್ಲಿ ನೀವು ಎಷ್ಟು ಖುಷಿಯಾಗಿರ್ತೀರಾ ಅಂದರೆ ಎಲ್ಲ ಕೂಡ ಅದ್ಭುತವಾಗಿರುತ್ತೆ. ಎಲ್ಲ ರಾಶಿಗಳು ಕೂಡ ಆಲ್ಮೋಸ್ಟ್ ಒಳ್ಳೆಯ ಸ್ಥಾನದಲ್ಲಿರೋದ್ರಿಂದ, ಲಾಭ ಸ್ಥಾನದಲ್ಲಿರೋದ್ರಿಂದ ಖಂಡಿತವಾಗಿಯೂ ಕೂಡ ಖುಷಿಯಿಂದ ನಿಮ್ಮ ಜೀವನನ ಈ ಜುಲೈ ತಿಂಗಳು ಕಳಿತೀರಾ ಅಂತಾನೆ ಹೇಳ್ಬೋದು. ಇನ್ನು ಸಿಂಹ ರಾಶಿಯಲ್ಲಿ ಕುಜಗ್ರಹ ಲಾಭ ಸ್ಥಾನದಲ್ಲಿರೋದ್ರಿಂದ ಉತ್ಸಾಹ, ಸಂತೋಷ, ಖುಷಿ ಎಲ್ಲವೂ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಕುಜ ಕೂಡ ಲಾಭಸ್ಥಾನದಲ್ಲಿರೋದ್ರಿಂದ ನಿಮ್ಮ ಜೀವನ ಉಲ್ಲಾಸದಿಂದ, ಉತ್ಸಾಹದಿಂದ ಏನೇ ಒಂದು ಕಾರ್ಯ ಅಥವಾ ಏನೇ ಒಂದು ಕೆಲಸಗಳನ್ನ ಮಾಡಬೇಕು ಅಂದರೂ ಕೂಡ ಉಲ್ಲಾಸವಾಗಿ, ಉತ್ಸಾಹವಾಗಿ, ಆನಂದಮಯವಾಗಿ ನೀವು ಆ ಕೆಲಸಗಳನ್ನ ಮಾಡ್ತೀರಾ. ಇನ್ನು ಸಿಂಹ ರಾಶಿಯವರಿಗೆ ಗುರುಬಲ ಕೂಡ ಶುರುವಾಗ್ತಿದೆ. ಹಾಗಾಗಿ ಖಂಡಿತವಾಗಿಯೂ ಕೂಡ ನೀವು ಏನೇ ಒಂದು ಕೆಲಸ ಮಾಡಿದ್ರು, ಏನೇ ಒಂದು ಸ್ಟಾರ್ಟಪ್ನ ಮಾಡಿದ್ರು ಕೂಡ ಖಂಡಿತವಾಗಿಯೂ ಕೂಡ ಸಕ್ಸಸ್ ಅನ್ನೋದನ್ನ ಕಾಣ್ತೀರಾ. ಹಾಗಾಗಿ ಸಿಂಹ ರಾಶಿಯವರು ಜುಲೈ ತಿಂಗಳು ಮಾಡಿಸಿದ ತಿಂಗಳು ಅಂತ ಹೇಳ್ಬೋದು. ಇನ್ನು ಲಾಭಸ್ಥಾನದಲ್ಲಿ ಗುರುಗ್ರಹ ಇರೋದ್ರಿಂದ ಗುರುವಿನ ಅನುಗ್ರಹನೂ ಕೂಡ ನೀವು ಪಡ್ಕೊಳ್ತೀರಾ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ರಾಶಿಯವರಿಗೆ ಲಾಭಸ್ಥಾನದಲ್ಲೇ ಗುರು ಇರೋದ್ರಿಂದ ಗುರುವಿನ ಅನುಗ್ರಹ ಅನ್ನೋದು ಅದ್ಭುತವಾಗಿರುತ್ತೆ. ಗುರುವಿನಿಂದ ಹಣಕಾಸಿನ ವೃದ್ಧಿಯಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ತಿಂಗಳಲ್ಲಿ ತೊಂದರೆಗಳು, ತಾಪತ್ರೆಗಳು ಏನೂ ಬರೋದಿಲ್ಲ. ಹಣಕಾಸಿಗೆ ಈ ರಾಶಿಯವರಿಗೆ ಮಾಡಿಸಿದ ತಿಂಗಳು ಅಂತಾನೆ ಹೇಳ್ಬೋದು. ವಿಪರೀತವಾದಂಥ ಲಾಭವಾಗುವಂಥ ತಿಂಗಳು ಅಂತಾನೆ ಹೇಳ್ಬೋದು. ನೀವು ಏನೇ ಒಂದು ಕೆಲಸ ಮಾಡ್ತೀರಿ, ಸಣ್ಣ ಪುಟ್ಟ ಕೆಲಸಗಳಲ್ಲೂ ಕೂಡ ಅತಿಯಾದಂತಹ ಲಾಭ ಅನ್ನೋದನ್ನ ನೀವು ಈ ತಿಂಗಳು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಹಣ ಹೂಡಿಕೆಗೂ ಇದು ಸಕಾಲವಾಗಿರುತ್ತೆ. ನೀವೇನಾದರೂ ಯಾವುದ್ರ ಮೇಲಾದರೂ ಹಣನ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ, ಅಥವಾ ನಿಮ್ಮ ಹಣನ ಫಿಕ್ಸ್ ಡೆಪಾಸಿಟ್ ಮಾಡಬೇಕು ಅಂತ ಇದ್ದರೆ, ಅಥವಾ ಚಿನ್ನದ ಮೇಲೋ ಭೂಮಿ ಮೇಲೋ ಏನೋ ಒಂದು ಕಡೆ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಕೂಡ ಹಣ ಹೂಡಿಕೆಗೆ ಇದು ಸಕಾಲ ಅಂತಾನೆ ಹೇಳ್ತೀನಿ. ಇನ್ನು ಶುಕ್ರನು ಕೂಡ ಉದ್ಯೋಗ ಸ್ಥಾನದಲ್ಲಿ ತುಂಬ ಯೋಗವನ್ನು ಕೊಡ್ತಾರೆ. ಈ ತಿಂಗಳಲ್ಲಿ ಶುಕ್ರನು ಕೂಡ ಉದ್ಯೋಗದಲ್ಲಿ ವಿಪರೀತವಾದಂತಹ ಯೋಗ ಅನ್ನೋದನ್ನು ಪಡ್ಕೊಡ್ತಾರೆ. ಹಾಗಾಗಿ ನೀವು ಯಾವ್ಯಾವ ಕೆಲಸ ಮಾಡ್ತಿದ್ದೀರೋ ಆ ಕೆಲಸಗಳನ್ನ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿ ಖಂಡಿತವಾಗಿಯೂ ಕೂಡ ಆ ಕೆಲಸಗಳಲ್ಲಿ ನಿಮಗೆ ಪ್ರಮೋಷನ್ ಆಗೋದು, ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗೋದು, ಹಾಗೆಯೇ ಆ ಕೆಲಸಗಳಲ್ಲಿ ನಿಮಗೆ ಜ್ಞಾನ ಅನ್ನೋದು ಹೆಚ್ಚಾಗೋದು, ಹಾಗೆಯೇ ನಿಮ್ಮ ಬಾಸ್ಗಳಿಂದ ಕೂಡ ನೀವು ಶಬಾಷ್ಗಿರಿ ಪಡ್ಕೊಳ್ಳೋದು ಈ ರೀತಿಯಾಗಿ ಆಗುತ್ತೆ. ಹಾಗಾಗಿ ಉದ್ಯೋಗದಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ನೀವು ಮಾಡುವಂತಹ ಉದ್ಯೋಗದಲ್ಲಿ ವಿಪರೀತವಾದಂತಹ ಅವಕಾಶಗಳು ಕೂಡ ಬರುತ್ತೆ. ನೀವು ಯಾವುದೇ ಕೆಲಸ ಮಾಡ್ತೀರಿ ಅದರಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಬರುತ್ತೆ. ಏನಾದರೂ ಹೊಸದನ್ನ ನೀವು ಕಲಿತಾನೇ ಇರ್ತೀರಾ. ಹಾಗೆಯೇ ಆ ಅವಕಾಶಗಳನ್ನ ನೀವು ಸರಿಯಾಗಿ ಬಳಸ್ಕೊಳ್ಳಿ. ಇದರಿಂದ ನಿಮಗೆ ಪ್ರಮೋಷನ್ ಬರುತ್ತೆ, ಬಡ್ತಿ ಸಿಗುತ್ತೆ. ಹೀಗಾಗೋದ್ರಿಂದ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸುಧಾರಣೆ ಕಾಣುತ್ತೆ. ಹಾಗೆ ಐಷಾರಾಮಿ ಜೀವನವನ್ನು ಕೂಡ ನೀವು ಪಡ್ಕೋಬಹುದು. ಇನ್ನು ರಾಜಕೀಯದವರಿಗೂ ಕೂಡ ಉತ್ತಮವಾದಂತಹ ಲಾಭದ ತಿಂಗಳು ಅಂತಾನೆ ಹೇಳ್ಬೋದು. ರಾಜಕೀಯದಲ್ಲಿ ಯಾರ್ಯಾರಿದ್ದೀರೋ ಈ ತಿಂಗಳಲ್ಲಿ ನೀವೇನೇನು ಪ್ರಾಜೆಕ್ಟ್ಸ್ಗಳನ್ನ ಪ್ಲ್ಯಾನ್ ಮಾಡ್ಕೊಂಡಿರ್ತೀರೋ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಲಾಭ ಬರುತ್ತೆ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಸರ್ಕಾರಿ ಕೆಲಸಗಾರರಿಗೂ ಕೂಡ ಉತ್ತಮವಾದಂತಹ ಸಮಯ. ಸರ್ಕಾರಿ ಕೆಲಸ ಯಾರ್ಯಾರು ಮಾಡ್ತಿದ್ದೀರಾ
ಅವ್ರಿಗೆ ಈ ತಿಂಗಳಲ್ಲಿ ನೀವೇನಾದರೂ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಅಂತ ಇದ್ರೂ ಕೂಡ ಆಗುತ್ತೆ. ಹಾಗೆಯೇ ಸ್ಯಾಲ್ರಿ ಜಾಸ್ತಿ ಆಗೋದು, ಪ್ರಮೋಷನ್ಗಳು ಸಿಗೋದು ಈ ರೀತಿಯಾಗಿ ಕೂಡ ಆಗುತ್ತೆ. ಹಾಗಾಗಿ ಗೌರ್ಮೆಂಟ್ ಕೆಲಸ ಮಾಡೋರ್ಗೂ ಕೂಡ ಒಳ್ಳೆಯದಾಗುತ್ತೆ. 1 ವರ್ಷಗಳ ಕಾಲ ಗುರುವಿನ ಬಲ ಅನ್ನೋದು ನಿಮಗೆ ಅದ್ಭುತವಾಗಿರುತ್ತೆ. ನೀವು ಮುಂದಿನ 1 ವರ್ಷ ಜುಲೈ ತಿಂಗಳಿಂದ ಏನೇ ಒಂದು ಕೆಲಸನ ಶುರು ಮಾಡಿದ್ರೂ ಕೂಡ ಅದರಲ್ಲಿ ಸಕ್ಸಸ್ ಕಾಣ್ತೀರಾ. ಹಾಗಾಗಿ 1 ವರ್ಷ ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬೋದು. 1 ವರ್ಷ ನಿಮ್ಮ ಜೀವನದಲ್ಲಿ ಪವಾಡನೇ ನಡೆಯುತ್ತೆ. ಹಾಗಾಗಿ ನೀವು ಈ ಟೈಮ್ನ ಯೂಸ್ ಮಾಡ್ಕೊಳ್ಳಿ. ರವಿ ಗ್ರಹ ಮತ್ತು ಬುಧ ಗ್ರಹ ಇಂದ ಒಳ್ಳೆಯದು ಅನ್ನೋದು ಜಾಸ್ತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ತೊಂದರೆಗಳು ಅನ್ನೋದು ತೀರಾ ಕಡಿಮೆ. ರವಿ ಬುಧ ಇಬ್ಬರೂ ಕೂಡ ನಿಮಗೆ ಒಳ್ಳೆಯದನ್ನೇ ಮಾಡ್ತಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ, ಹೈಯರ್ ಸ್ಟಡಿ ಮಾಡಬಹುದು. ಹಾಗೆಯೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ವಿದ್ಯಾರ್ಥಿಗಳು ಬರೆದಿದ್ರೆ ಅದರಲ್ಲೂ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ. ಈ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಿಂಹ ರಾಶಿಯವರಿಗೆ ಜುಲೈ ತಿಂಗಳು ತುಂಬ ಅಂದರೆ ತುಂಬಾ ಸಂತೋಷದಾಯಕವಾದಂತಹ ಉಲ್ಲಾಸ ಉತ್ಸಾಹ ತುಂಬಿಕೊಂಡಿರುವಂತಹ ತಿಂಗಳು ಅಂತಾನೆ ಹೇಳ್ಬೋದು. ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನ ನೋಡಿದ್ರಿ, ಇನ್ನು ಅಶುಭ ಫಲಗಳು ಏನೂ ಬರಲ್ವಾ, ನನ್ನ ಜೀವನದಲ್ಲಿ ಕಷ್ಟನೇ ಇಲ್ವಾ ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಅಶುಭ ಫಲಗಳಲ್ಲಿ ಈ ರಾಶಿಯವರು ಈ ತಿಂಗಳಲ್ಲಿ ಏನೇನು ಎಚ್ಚರಿಕೆಯನ್ನು ವಹಿಸಬೇಕು ಅಂದರೆ, ಸಿಂಹ ರಾಶಿಯವರಿಗೆ ಕುಜ ಮತ್ತು ಕೇತು ಗ್ರಹ ನೀಚನಾಗಿರೋದ್ರಿಂದ ಆತರ ಅನ್ನೋದನ್ನು ಜಾಸ್ತಿ ಪಡಬಾರ್ದು. ನೋಡಿ, ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದೇ ಆಗ್ತಿರುತ್ತೆ. ಆದರೆ ನಾವು ಯಾವ ನಿರ್ಧಾರನ ದುಡುಕಿ ತಗೊಳ್ತೀವಿ, ಯಾವಾಗ ಆತುರವಾಗಿ ನಡ್ಕೋತೀವಿ, ಆಗ ಖಂಡಿತವಾಗಿಯೂ ಕೂಡ ಕಷ್ಟಗಳು ಎದುರಾಗ್ಬಿಡುತ್ತೆ. ಹಾಗಾಗಿ ಆತುರತೆ ಅನ್ನೋದು ಬೇಡ. ಇನ್ನು ಮಾತಿನಲ್ಲಿ ನೀವು ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನೀವು ಏನೇನು ಮಾತಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಇತಿಮಿತಿಯಿಂದ ಮಾತಾಡ್ತೀರೋ ಅಷ್ಟು ಒಳ್ಳೆಯದು ಈ ರಾಶಿಯವರಿಗೆ ಈ ತಿಂಗಳು. ರಾಹುವಿನಿಂದ ಸ್ವಲ್ಪ ತೊಂದರೆ ಇರುತ್ತೆ. ಹಾಗೆಯೇ ಅಷ್ಟಮ ಶನಿ ಇರೋದ್ರಿಂದ ಕೂಡ ಸ್ವಲ್ಪ ಕಷ್ಟ ಇರುತ್ತೆ. ಶನಿ ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾರೆ, ಯೋಚನೆ ಮಾಡಿ. ಹಾಗಾಗಿ ನೀವೆಷ್ಟು ತಾಳ್ಮೆಯಿಂದ ಇರ್ತೀರಾ, ಹಾಗೆ ನೀವು ಎಷ್ಟು ಮಾತಿನಲ್ಲಿ ಹಿಡಿತವಾಗಿ ಮಾತಾಡ್ತೀರಾ ಅನ್ನೋದು ಮುಖ್ಯವಾಗಿರುತ್ತೆ. ಇನ್ನು ಆಲಸ್ಯ ಅನ್ನೋದು ಕೂಡ ಕೇತುವಿನಿಂದ ಜಾಸ್ತಿ ಆಗುತ್ತೆ. ಇವಾಗ ಮಾಡೋಣ, ನಾಳೆ ಮಾಡೋಣ, ಆಮೇಲೆ ಮಾಡೋಣ, ಎಲ್ಲವೂ ಕೂಡ ಬೇಕಾಗಿಲ್ಲ. ಈ ಪ್ರೆಸೆಂಟ್ ನಾವೇನು ಮಾಡಬೇಕು ಅನ್ನೋದನ್ನು ನಾವು ಕರೆಕ್ಟಾಗಿ ಮಾಡಿಬಿಟ್ರೆ ಖಂಡಿತವಾಗಿಯೂ ಸರಿ ಹೋಗುತ್ತೆ. ಹಾಗಾಗಿ ನೀವು ಏನೇ ಒಂದು ಕೆಲಸನ ಪ್ಲ್ಯಾನ್ ಮಾಡಿಕೊಂಡ್ರೆ ಆ ಕೆಲಸನ ಇವಾಗಲೇ ಮಾಡಬೇಕು ಅಂತ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಶನಿ ಶಾಂತಿನ ಮಾಡಿಸ್ಕೊಳ್ಳಿ. ಜೊತೆಗೆ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಗಣೇಶನ ಆರಾಧನೆ ಮಾಡಿ, ಹನುಮಾನ್ ಚಾಲೀಸನ ಪಠನೆ ಮಾಡಿ. ಇಷ್ಟನ್ನು ನೀವು ಮಾಡ್ಕೊಂಡು ಬಂದಿದೆ ಆದರೆ ಖಂಡಿತವಾಗಿಯೂ ಕೂಡ ನಿಮಗಿರುವಂತಹ ಶನಿ ಕಾಟದಿಂದ ನೀವು ಮುಕ್ತರಾಗಬಹುದು. ಹಾಗೆಯೇ ನಿಮ್ಮ ಶನಿ ದೋಷನ ಕಡಿಮೆ ಮಾಡ್ಕೊಳ್ತಾ ಬರಬಹುದು. ನೋಡಿದ್ರಲ್ಲ, ಸಿಂಹ ರಾಶಿಯವರಿಗೆ ಜುಲೈ ತಿಂಗಳು ಎಷ್ಟೆಲ್ಲ ಲಾಭವಾದಂಥ ತಿಂಗಳು ಅಂತ ನೋಡಿದ್ರಲ್ಲ. ಸಿಂಹ ರಾಶಿಯ ಎಲ್ಲರಿಗೂ ಕೂಡ ಶೇರ್ ಮಾಡಿ. ತಪ್ಪದೇ ಈಗಲೇ ಓಂ ಶನಿದೇವ ನಮಃ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್. ಧನ್ಯವಾದಗಳು.